ಎಲ್ಲರಿಗೆ ನಮಸ್ಕಾರ. ಶಿಲ್ಪಾ ಕುಕ್ಕಿಂಗ್ ಸ್ವಾಗತ. ನೋಡ್ರಿ, ಇವತ್ತು ರಾಗಿ ಹಿಟ್ಟಷ್ಟು ಉಪಯೋಗಿಸ್ಕೊಂಡು ದೋಸೆ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ, ಸೂಪರಾಗಿ ಬಂದವು. ಇದೇ ಥರ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ, ರಾಗಿ ಹಿಟ್ಟು ಸಾಣಿಸಿ ತೊಗೊಂಡನ್ ನೋಡ್ರಿ. ಜಾಸ್ತಿ ತಾಲಿಪಟ್ಟು ಬೇಕಂದ್ರೆ ಜಾಸ್ತಿ ಹಾಕ್ಯಬೋದ್ರಿ. ನಮ್ಗೆ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಮಾಡ್ಕೊಬೋದು ನೋಡ್ರಿ. ಈರುಳ್ಳಿ ಹಾಕ್ಯಂತೇನೆ ನೋಡ್ರಿ. ಮೆಣಸಿನ್ಕಾಯಿ, ಕ್ಯಾರೆಟ್ ತುರಿದಿಟ್ಕೊಂಡ ನೋಡ್ರಿ. ತೊಳ್ಕೊಂಡು ತುರಿದಿಟ್ಕೊಂಡು ಹಾಕ್ಯಂಡ ನೋಡ್ರಿ. ಸೌತೆಕಾಯಿನ ತುರಿದಿಟ್ಕೊಂಡ ನೋಡ್ರಿ. ಈ ಥರ ತರಕಾರಿ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರ್ತಾವೆ ನೋಡ್ರಿ. ಕೊತ್ತಂಬರಿ ಹಾಕ್ಯಂತೇನೆ ನೋಡ್ರಿ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಯಂತೇನೆ ನೋಡ್ರಿ. ಮುದ್ದೆ ತಿಂದಿರ್ತೀವ್ರಿ. ಈ ಥರ ತಾಲಿಪಟ್ಟು ಮಾಡಿದ್ರೆ ತುಂಬ ಟೇಸ್ಟ್ ಇರ್ತೈತೆ ನೋಡ್ರಿ. ಅರಿಶಿನ ಪುಡಿ, ಮಸಾಲೆ, ಉಪ್ಪು ನೋಡ್ರಿ. ಇದು ಊಟ ಈ ಥರ ಮಿಕ್ಸ್ ಆಗ್ಬೇಕು ನೋಡ್ರಿ. ಒಮ್ಮಕ್ಲೆ ನೀರು ಹಾಕ್ಯಬಾರ್ದ್ರಿ. ಈ ಥರ ಊಟ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿ ಕಲಸ್ಕೋಬೇಕು ನೋಡ್ರಿ. ತರಕಾರಿ ಹಾಕಿರ್ತಾವಲ್ರಿ, ನೀರು ಜಾಸ್ತಿ ಹಿಡಿಯಲ್ಲ. ಈ ಥರ ಚಿಮ್ಕ್ ಕೊಡ್ಕೊಂಡು ನಾದ್ಕೋಬೇಕು ನೋಡ್ರಿ. ನೋಡ್ರಿ, ಈ ಥರ ನಾದ್ಕೊಂಡ ನೋಡ್ರಿ. ನಿಮಗೆ ಜಾಸ್ತಿ ಗಟ್ಟಿ ಬೇಕಂದ್ರೆ ಗಟ್ಟಿನ ನಾದ್ಕೋಬೋದ್ರಿ. ಈ ಥರ ಹದ ಬೇಕಂದ್ರೆ ಈ ಥರನೂ ನಾದ್ಕೋಬೋದು ನೋಡ್ರಿ. ನೋಡ್ರಿ, ಓಸು ಉಳ್ಳಿ ಹರಿದು ಇಟ್ಕೊಂತೇನೆ ನೋಡ್ರಿ. ಈ ಥರ ಉಳ್ಳಿ ಹರಿದು ಇಟ್ಕೊಂಡ್ರೆ ದಿಢೀರ್ನ ಮಾಡ್ಬೋದ್ರಿ. 4 ಉಳ್ಳಿ ಆಗ್ಯಾವ ನೋಡ್ರಿ. ನೋಡ್ರಿ, ಈ ಥರ ಹಾಳೆ ತೊಗೊಂಡು ನೋಡ್ರಿ. ಈ ಥರ ಹಾಳೆ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಸುತ್ತಲಿ ಹಚ್ಕೋಬೇಕ್ರಿ. ಅಂದ್ರೆ ಅಂಟಿಗೆನಲ್ಲ ನೋಡ್ರಿ ತಾಲಿಪಟ್ಟು ಒಟ್ಟು. ನೋಡ್ರಿ, ಇದೇ ಥರ ಸುತ್ತಲಿ ತಟ್ಕೋಬೇಕು ನೋಡ್ರಿ. ಒಂದು ಸ್ವಲ್ಪ ಹಂಚಿ ಕಟ್ಕೋಬೇಕ್ರಿ. ಈ ಥರ ಹಂಚಿ ಕಟ್ಕೊಂಡ್ರೆ ಒಟ್ಟು ಸುತ್ತಲಿ ಹೊಡೆಯಲ್ಲ ನೋಡ್ರಿ. ನೋಡ್ರಿ, ಈ ಥರ ರೆಡಿ ಆಗೈತೆ ನೋಡ್ರಿ. ಈಗ ಹಂಚು ಕಾಯಕ್ಕೆ ಇಟ್ಟನ್ರಿ, ಬೇಸದ ನೋಡೋಣ್ರಿ. ನೋಡ್ರಿ, ಇಲ್ಲಿ ಹೊಸಾದ್ರಿ ಇದು ಹಂಚು. ಇದನ್ನು ತೊಗೊಂಡು ತಾಲಿಪಟ್ಟು ಮಾಡಾತನ ನೋಡ್ರಿ. ಇದನ್ನು ಸ್ವಚ್ಛ ಕ್ಲೀನಾಗಿ ತೊಳ್ಕೊಂಡು ಫಸ್ಟು ಎಣ್ಣೆ ಉಣಿಸ್ಕೋಬೇಕ್ರಿ. ಎಣ್ಣೆ ಉಣಿಸ್ಕೊಂಡು ತಿಕ್ಕೊಂಡು ಆ ಬಳಿಕ ಮಾಡ್ಬೇಕು ನೋಡ್ರಿ. ಫಸ್ಟ್ ಟೈಮ್ ಮಾಡಕತ್ರ ಒಮ್ಮಕ್ಳು ಇಡಬಾರ್ದ್ರಿ, ಜಂಗ್ ಇರ್ತೈತ್ರಿ. ಒಮ್ಮಕ್ಳು ಇಟ್ಕೊಂಡು ಬೇಯಿಸ್ಕೋಬಾರ್ದು. ತಿಕ್ಕಿ ಎಣ್ಣೆ ಹಚ್ಕೊಂಡು ಒಂದು 2-3 ಸಲ ತೊಳ್ಕೊಂಡು ಮಾಡ್ಕೋಬೇಕು ನೋಡ್ರಿ. ನೋಡ್ರಿ, ಸುತ್ತಲಿ ಎಣ್ಣೆ ಹಾಕ್ಯಂಡು ತಾಲಿಪಟ್ಟು ಹಾಕ್ಯಂಡು ಮ್ಯಾಗ ತಾಟ್ ಮುಚ್ಚಿ ನೋಡ್ರಿ. ನೋಡ್ರಿ, ಈ ಥರ ರೆಡಿ ಆಗೈತೆ ನೋಡ್ರಿ. ಮ್ಯಾಗ ಮುಚ್ಚಿ ಬೇಯಿಸಿದ್ರೆ ಮ್ಯಾಗ ಹೋಗಿಗೆ ಒಂದು ಸ್ವಲ್ಪ ಬೆಂದಿರ್ತೈತೆ ನೋಡ್ರಿ. ನೋಡ್ರಿ, ಹೊಳ್ಳಿಸಿ ಹಾಕಿದ್ರೆ ಈ ಥರ ಬಂದೈತೆ ನೋಡ್ರಿ. ಒಂದು ಸ್ವಲ್ಪ ಜಾಸ್ತಿನೇ ಬೇಯಿಸ್ಬೇಕ್ರಿ, ಅಂದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ ನೋಡ್ರಿ. ನೋಡ್ರಿ, ಈ ಥರ ರೆಡಿ ಆಗೈತೆ ನೋಡ್ರಿ. ನೋಡ್ರಿ, ಈ ಥರ ಸೂಪರಾಗಿ ಬಂದವು. ಮೊಸರು, ಶೇಂಗಾ ಚಟ್ನಿ, ಕೆಂಪು ಚಟ್ನಿ ಇದ್ರೆ ಕೆಂಪು ಚಟ್ನಿ ಹಚ್ಕೊಂಡು ತಿನ್ಬೋದು ನೋಡ್ರಿ. ಅಷ್ಟು ಟೇಸ್ಟ್ ಆಗಿರ್ತಾವೆ. ನಿಮಗೆ ಈ ರೆಸಿಪಿ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.